ಪರಮೇಶ್ವರಿ. ಬಡತನದಲ್ಲಿ ಹುಟ್ಟಿದ್ರು, ಬಡತನದಲ್ಲಿ ಬಂದು ಬಳಲುತ್ತಿರುವ ನಮ್ಮ ಅಣ್ಣಂದ್ರ ಬಾರೋ ಕಾಪಾಡೋ ಬಾರ ನಿನ್ನೆ ಕುಡಿದೆಯಮ್ಮ, ನಿನ್ನೆ ಕುಡಿದೆ. ಇಂಥ ಪರಿಸ್ಥಿತಿ ಬಂದ್ರು ಈ ನಮ್ಮ ಸಂಸಾರವನ್ನು ನೊಂದು ಗೋಕಲಿಂದ ಮಾಡೋ ಬಾರ ನಿನ್ನೆ ಕುಡಿದೆಯಮ್ಮ, ನಿನ್ನೆ ಕುಡಿದೆ. You know who I am? I am underwater Naga. Don't confuse my personality and my attitude. My personality is who I am. And my attitude depends on who you are. Hello. ನಾಗ ನಾನು ನರ ಅಂತ ಮಾತಾಡೋದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು ಎಸ್ ವಿ ಶಕ್ತಿಕುಮಾರ್ ಅವರ ಪ್ರಾಣ ಯಮನ ಪದ ಸೇರಬೇಕು. ಅವರ ರಕ್ತದಿಂದ ನಿನ್ನ ಪಾದ ತೊಳಿಸುತ್ತೇನೆ. ನಾಗ ಆ 3 ಜನ ಬಂಡರನ್ನು ಒಂದು ಏಟಿಗೆ ಮುಗಿಸಿದರೆ ನಮ್ಮ ಸೇಡು ತಿರುವುದಿಲ್ಲ. ಅವರೊಬ್ಬೊಬ್ಬರ ರಕ್ತ ಈ ಭೂಮಿಯ ಮೇಲೆ ಕಡಲಾಗಿ ಹರಿಯಬೇಕು. ಮೊದಲು ನಮ್ಮ ಕಡುವೇರಿಯಾದ ಕಾರ್ತಿಕ ದೊಡ್ಡಪ್ಪನಾದ ಕೆ ಪ್ರಸಾದನ ಹೆಣ ರಣಹತ್ತುಗಳ ಪಾದಕ್ಕಾದರೆ ಅವನ ಹಣದ ಖಜಾನೆ ಈ ನರ ಹಂತಕನ ಪಾದಕ್ಕೆ. ಕಾಮನ್ ಹೋಟೆಲ್ 2ನೇ ಮಹಡಿಯಲ್ಲಿದ್ದೇವೆ. ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮರಲು ವಿದೇಶಿಯರಿಂದ ಅಡ್ವಾನ್ಸ್ ಹಣ ತೆಗೆದುಕೊಳ್ಳುತ್ತಿದ್ದಾನೆ. ಆಗ ಬೇಗ ಅವನನ್ನು ಫಿನಿಶ್ ಮಾಡಿ ವಿದೇಶಿಯವರಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಮಾನ ಕಾಪಾಡು. ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದನೆ ಮಾಡಬೇಕೆಂದು ಛಲತೊಟ್ಟು ನಿಂತಿರುವ ಚೌಧರಿ ಮಗನೇ, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಹಣವನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಲು ಇನ್ನು ಕೆಲವೇ ಕ್ಷಣದಲ್ಲಿ ಬರುತ್ತಿದ್ದಾನೆ. ಗಂಡು ಮುರಿಗಳ ಗಂಡ ಆಗಿನಾಗ
25 ವರ್ಷಗಳಿಂದ ಸೊಸೈಟಿ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿದ್ದೀವಿ ಪ್ರಸಾದ್. ಇನ್ನು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇನ್ನು ಮುಂದೆ ಈ ರಾಜಕೀಯದಲ್ಲಿ ನಾನೇ ನಾಯಕ. ನಾವು ಮಾಡಿದ್ದೇ ಕಾನೂನು, ನುಡಿದಿದ್ದೇ ನುಡಿಯುತ್ತಾನೆ, ಹೇಳಿರುವ ಮಾತೆ ವೇದವಾಕ್ಯ. ಬಹುದಿನಗಳ ನಾಶ ಎಂದೆ ಕೊಡಾಧಿಕಾರಿ ಶಿವೇನ 2 ಎಕರೆ ಮಟ್ಟಿ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟಿ ಕೆಲಸಕ್ಕೆ ಬರುವ ಚಂದೂರು ಜನರನ್ನು ದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸುವುದೇ ಈ ಮುಖ್ಯಮಂತ್ರಿ ಕೆ ಪ್ರಸಾದರ ಮುಖ್ಯ ಉದ್ದೇಶ. ಅದರ ಬಗ್ಗೆ ಚರ್ಚಿಸಲು ನನ್ನ ಮಿತ್ರರಾದ ಶಿಕ್ಷಣ ಮಂತ್ರಿ ರಣರುದ್ರ ಹಾಗೂ SP ಶಕ್ತಿಕುಮಾರ್ ಬರಲು ಹೇಳಿದ್ದೆ. ಒಂದರಂತೆ ಕಾಣುತ್ತದೆ. ನಮಸ್ಕಾರ ಮಂತ್ರಿಗಳಿಗೆ. ಗುಡ್ ಮಾರ್ನಿಂಗ್ ಸರ್. ಬರಬೇಕು SP ಶಕ್ತಿಕುಮಾರ್ ಹಾಗೂ ಶಿಕ್ಷಣ ಮಂತ್ರಿ ರಣರುದ್ರ. ಅರ್ಜೆಂಟ್ ಆಗಿ ಬರಕ್ಕೆ ಏನಿದ್ದೀರಿ? ಏನು ವಿಶೇಷ? ಅದೇ ಆ ಗೌರ್ಮೆಂಟ್ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಡಿಸೈಡ್ ಮಾಡಕ್ಕೆ ತಿಳಿಸಬೇಕು. ಆಯ್ತು ಬಿಡಿ ಸರ್, ಆ ಕೆಲಸ ನಾನು ಮಾಡ್ಕೊಡ್ತೇನೆ. SP ಶಕ್ತಿಕುಮಾರ್ ಇಂದು ಸಾಯಂಕಾಲ 75 ಜನ ಹುಡುಗಿಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಿರುವ ನಮ್ಮ ವ್ಯಾನಿಗೆ ಪೊಲೀಸ್ ಸಿಬ್ಬಂದಿಯೊಂದಿಗೆ ಶಿಕ್ಷಣ ಕೊಡಬೇಕು. ಆಯ್ತು ಸರ್, ಓಕೆ. ಅರ್ಥವಾಯಿತು. ನಿನಗೆ ಸೇರಬೇಕಾದ ಬಾಬತ್ತು ಎಲ್ಲಿ ಸೇರಬೇಕು ಅಲ್ಲಿ ಸೇರುತ್ತದೆ. ಓಕೆ.
ನಾಗ ಇಲ್ಲಿ ಯಾಕೆ ಬಂದೆ ನೀನು? ನಾನು ಯಾಕೆ ಬಂದ? ನಿನ್ನ ತಲೆಕಾಲು ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನಾಯಿಗಳಿಗೆ ಹಾಕಲು ಬಂದಿರುವರು ಗಂಡು ಹುಲಿ ಆತ್ಮದ ಈ ನಾಗ. ಈ ಮುಖ್ಯಮಂತ್ರಿ ತಾಕತ್ತಿನ ತಿರುಗನ್ನು ಮಾತಾಡಲೇ ಮುಖ್ಯಮಂತ್ರಿ ಕೆ ಪ್ರಸಾದ್, ನೀನು ಯಾರು? ನಿನ್ನ ಪವರ್ ಏನೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. 25 ವರ್ಷಗಳ ಕೆಳಗೆ ನೀನೊಬ್ಬ ಸೊಸೈಟಿ ಚೇರ್ಮನ್ ಆಗಿ ಸರ್ಕಾರದವರು ಬಡವರಿಗಾಗಿ ಕಳಿಸಿದ್ದ ಅಕ್ಕಿ ಗೋಧಿ ಸಕ್ಕರೆಯನ್ನು ನ್ಯಾಯದ ಬೆಲೆಗೆ ಕೊಡದೆ 3 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಅಕ್ಕಿಯನ್ನು 6 ರೂಪಾಯಿ, 6 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಗೋಧಿಯನ್ನು 12 ರೂಪಾಯಿ, 8 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಸಕ್ಕರೆಯನ್ನು 16 ರೂಪಾಯಿ, ಹೀಗೆ 1ಕ್ಕೆ 2ರಷ್ಟು ಬಡವರ ಹಣ ತಿಂದು ನಿನ್ನ ಬಟ್ಟು ಬೆಳೆಸಿಕೊಂಡಿದ್ದಲ್ಲವೇ? ತಲಾ ಒಂದು ಓಟಿಗೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಮಂತ್ರಿ ಪಟ್ಟ ಏರಿ ಓಟು ಹಾಕಿರೋ ಅದೇ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ನೀನೊಬ್ಬ ಜಗದ ಬಂಡ ಪಕ್ಷಕ್ಕೆ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತ ಬಂಡ ರಾಜಕಾರಣಿಗಳು ಈ ಕನ್ನಡ ನಾಡಿನಲ್ಲಿ ರಾಜಭಾರ ಮಾಡಿದರೆ ಕನ್ನಡ ತಾಯಿಗೇನೆ ಅವಮಾನ. ಅಷ್ಟೇ ಅಲ್ಲ, ಗಂಡು ಹುಲಿಯ ಹಲ್ಲಿ ಕಿತ್ತಿ ಗಂಡು ಹುಲಿಯ ಶಿವದ ಮೇಲೆ ಕುಳಿತು ಗಂಡು ಹುಲಿಯನ್ನೇ ಪಳಗಿಸುವ ಈ ಅಂಡರ್ವಾರ್ಡ್ ದಾನಾದ ನಾಗನಿಗಂತಲೂ ಮೊದಲೇ ಅವಮಾನ. ಏನ್ ಮಾಡ್ಬೇಡ, ನಿಮ್ಗೆ ಎಷ್ಟು ದುಡ್ಡು ಬೇಕು ಮಾಡಿ ಬಿಟ್ಟು ಬಿಡಬೇಕಾ? ಸ್ವತಂತ್ರ ಸ್ವತಂತ್ರವೆಂದರೆ ನೆನಪಿಗೆ ಬರುವುದು ಗಾಂಧಿ, ಯೋಧರೆಂದರೆ ಸುಭಾಷ್ ಚಂದ್ರ ಬೋಸ್, ಉತ್ತಮ ರಾಜಕಾರಣಿ ಎಂದರೆ ನೆಹರು, ಬುದ್ಧಿವಂತ ಯಾರೆಂದರೆ ವಿಶ್ವೇಶ್ವರಯ್ಯ. ಅದರಂತೆ ದಿಲ್ಲಿ ಒಬ್ಬ ಬಂದ ಹುಲಿ ಎಂದರೆ ಈ ನಾಗ, ಗಂಡ ಹುಲಿಗಳ ಗಂಡ ಎಂದರೆ ಈ ನಾಗ, ಸಿಂಗದ ನಾಗ ಎಂದರೆ ಈ ನಾಗ. ಈ ಸಮಯದಲ್ಲಿ ಈ ನಾಗನಿಗೆ ಬೇಕಾಗಿರುವುದು ನಿನ್ನ ಚುಚುಬಿಯನವಲ್ಲ, ನಿನ್ನ ಬಿಸಿ ರಕ್ತ. ಈ ನಾಗ ಕಣ್ಣಿಟ್ಟರೆ ಸಮಾಧಿ, ಕಣ್ಣು ಬಿಟ್ಟರೆ ಬೂದಿ. ಬಾನಿಗೊಬ್ಬ ಬ್ರಹ್ಮ, ಭೂಮಿಗೊಬ್ಬ ಆನಂದ, ಪುತ್ರರಾಜ ಗವಾಯಿಗಳಷ್ಟೇ ಅಲ್ಲ, ಸೂರ್ಯ ಚಂದ್ರರಂತೆ ಈ ಒಡೆಯ ಶಿವಜದ್ದ ನಾಗ. ಏನು ಮಾಡದ್ರಿ? ದೇವ್ರ ಕೆಲಸ ಮಾಡಿ ಅಲ್ರಿ, ಮೊದಲು ಗೇರ್ ಹಾಕಿದ್ರೆ ಸೆಕೆಂಡ್ ಗೇರ್ ಬೀಳ್ತೈತಿ, ಸೆಕೆಂಡ್ ಗೇರ್ ಹಾಕಿದ್ರೆ ರಿವರ್ಸ್ ಗೇರ್ ಬರ್ತೈತಿ. ಅಲ್ರಿ ಅರೇ ಸರ್ ಅವ್ರೆ ಸರ್ ಅವರಲ್ರಿ ಅಲ್ಲ, ಸೆಕೆಂಡ್ ಗೇರ್ ಬಿದ್ದರೆ ಬೆಳ್ಳಿ, ಇನ್ನೊಂದು ಸೆಕೆಂಡ್ ಗೇರ್ ಆಡಕ್ ಹೋದ್ರೆ ಟಾಪ್ ಗೇರ್ ಬೆಳಿತೈತಿ. ಎತ್ತ ಟಾಪ್ ಗೇರ್ ಅನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ
ಬಾಳ ಸಾಕಾಯ್ತು ನೋಡ್ರಿ. ಓಹೋ ಇಟ್ಲ ಯಾವ್ದೋ ಒಂದು ಬರ್ತೈತೆ ಬರ್ಲಿ ಹಿಡ್ಕೊಂಡ ಹಡ್ಡಾಗ ಹಾಕಿ ಅಲ್ಲ ಹುಡುಗಿ ನಾ ಕೇಳಿದ್ದು ನಿನ್ನ ಹೂವಿನ ಪುಟ್ಟಿ. ನೀವು ಅಂದ್ರ ನೀವು ಹೂವಿನ ಬುಟ್ಟಿ ಜೊತೆಲಿ ನಿನ್ನೆ ಕರೆಲ್ ಮಾಡಿ ಬಿಟ್ಟಿದ ಮತ್ತ ಬಹಳಷ್ಟು ಯಾಕ್ರಿ ನಾನು ಮನಸ್ಸು ಮಾಡಿದ್ರ ಇಡೀ ಹಿಂಡಿ ಅಕ್ಕ ಮಗ ನಾನು ನೀನು ಟಾಟಾ ಬಿಲ್ ಏ ಹುಡುಗಿ ಟಾಟಾ ಬಿಲ್ ಅಷ್ಟೇ ಯಾಕ ಇಡೀ ಇಂಡಿಯಾಕ್ಕೆ ಸಾಲ ಕೊಟ್ಟ ಮಗ ನಾನು. ಹೋಗಿ ಬಿಡು ನೀ ಹಾಕ ಅಷ್ಟು ದುಡ್ಡು ಅದ್ರಾಗ ಏನು ಸಂಶಯನೇ ಇಲ್ಲ. ಅಲ್ಲ ಏನಾರ ಹೂ ತಗೊಟ್ಟು ಏನಾರ ಮುಂದೆ ಹೋಗಂತೋ. ಈ ಹುಡುಗಿ ನಿಮ್ಮಂತ ಹುಡುಗ ನಾನ್ಯಾಕೆ ಬಾಳಲ್ಲಿ ಮೊಳ ಕೊಡು. ಇದು ಹೂವಿನ ರೇಟ್ ಎಷ್ಟು ನಿಮ್ ರೇಟು? ಹೂವಿನ ರೇಟ್ ಬಾಳ ತುಟ್ಟೈತೆ ಮತ್ತ ಒಂದು ಮೊಳಕ 10 ರೂಪಾಯಿ ನೋಡು. ಎಷ್ಟು 10 ರೂಪಾಯ? ಒಂದು ಮೊಳಕ ಒಂದು 12 ರೂಪಾಯಿ ಮಾಡಿ ಒಂದು ಮೊಳ ಕೊಡ್ತೀಯ? 10 ರೂಪಾಯಿ ಮೊಳ 20 ರೂಪಾಯಿ 2 ಮೊಳ. ನಿನಗೆ ಎಷ್ಟು ಮೊಳ ಬೇಕು? ನನಗೆ ಒಂದೇ ಮೊಳ ಬೇಕು, ಸಣ್ಣದು ಒಂದು ಫೀಟ್ ಇದ್ರೆ ಸಾಕು. ಸಾಕು 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 ಕೊಡ್ತೀನಿ ಕಡೆ. ನಿಂದು ಸಣ್ಣ ಐತಿ ಕ್ಯೂಟ್ ಐತಿ. ನಿನ್ನ ಬಲ ಬಾಳ ಉದ್ದ ಐತೆ ಬೇಡಪ್ಪ ಮಳೆಯ ನಿನ್ನ ಬಲ ಬಾಳ ಉದ್ದ ಐತಿ. ನಿನ್ನ ಮಳೆಯಲ್ಲಿ ನಾ ಹೂ ಕೊಡಾಕಿಲ್ಲ. ಏನ್ ಕೊಡಿದ್ರ ನನ್ನ ಮಳೆಯಲ್ಲಿ ನಾ ಹೂ ಕೊಡಾಕ ನನ್ನ ಮಳ ಮೇಲೆ ತಕ್ಷಣ ನಿನಗೆ ಒಂದು ನಮ್ಮೂನು ಕಂಡಿದ್ದೆ ಬಂದಿದ್ದೆ. ಅಲ್ಲ ಕಂಡಿದ್ರು ಅಲ್ಯಾಕ್ ಬರ್ಬೇಕು ಕೆಳಗ ಹಂಗ ಕಂಡಿದ್ರು ಅವ್ರ ನೀವ್ ಮಾಡ್ಕೊಳಕ್ ಆಗಲ್ಲ ನಿಮ್ಗೆ. ಮತ್ತೆ ಗಂಟರು ಬರೋ ತರ್ತೀರಿ ಇಲ್ಲಿ. ಹೌದರೇ ಬಿಡ್ದೋಸ್ತ ನೋಡ ನಾನು ಮುಂದಿನ ಊರಿಗೆ ವ್ಯಾಪಾರ ಮಾಡಕ ಹೋಗ್ಬೇಕ. ನಿನ್ ಜೊತೆ ನಾನು ಕರ್ಕೊಂಡು ಹೋಗ್ತೀಯಾ? ಹೋಗಿ ಹೇಳ. ಅಲ್ಲ ನೀ ಹೂ ಅಂದ್ರ ನನ್ನ ಗಾಡಿ ಹತ್ತಿಸ್ಬಿಡ್ತೀನಿ ನಿನ್ಗ ಟಾಯ್ಲೆಟ್ ಆಗ್ತಾಯ್ತಲ್ಲ ಅದ್ರಲ್ಲಿ ಇಬ್ರು ಕುಂತು ಒಂದು ರವಾದಿಂದ ಊರೆಲ್ಲ ತಿರುಗಿ ನಿನ್ನ ಹೂವಿನ ವ್ಯಾಪಾರವ
ಬಾಳ ಚಂದ ಮಾಡ್ಕೊಡ್ತೀನಿ ಮತ್ತ ಮಾಡ್ಕೊಡ್ತೀಯ ಹೋಗಿ ಬಿಡು. ನಿನ್ ಹೆಸರೇನು ಹೇಳ ಅಣ್ಣ? ಓ ಭಯ್ಯ, ನಿನ್ ಹೆಸರು ಹೇಳ. ಏ ಹುಡುಗಿ, ನೀನು ಇನ್ನೊಮ್ಮೆ ನನಗ ಅಣ್ಣ ಗಿಣ್ಣ ಅಂತ ಕರೆದಂತಂದ್ರೆ ನಾನು ಕೋಪ ಬರಬಾರ್ದು ಬಂತಂದ್ರೆ ಏನು ನಿನ್ನ ಪುಟ್ಟಿ ಇಡೀ ನಡಿ ಮಂದಾಗ ಬಿತ್ತಿ ಎಚ್ಚರಿಕೆ ಇರಲಿ. ಹಂಗಾದ್ರೆ ನಿನಗ ಏನಂತ ಕರಿಬೇಕು? ಬಂದ್ಬಿಡು. ನನ್ನ ಹೆಸರು ಕೂತಾರ ಖುಷಿ ಯಾಕ ನೋಡ್. ನನ್ನ ಹೆಸರು ನಮ್ಮ ಮಾವನ ಯಾರು ಜಗದೀಶ್ವರ ರೆಡ್ಡಿ. ಮೊನ್ನೆ ಆಂಧ್ರ ದರೂರಲ್ಲಿ ಒಂದು ಟ್ರಾಕ್ಟರ್ ತಂದಾನ. ಅದು ಬಹಳ ಹಳದೈತಿ. ನೀವು ಊರಾಗ ಬಂದು ಯಾರ್ಯಾರು ಕೇಳ್ಬಿಡಿ ಏನಂತ ಈ ಟ್ರಾಕ್ಟರ್ ಜಯೇಶ್ವರ ಟ್ರಾಕ್ಟರ್ ಯಾರು ನಡೆಸ್ತಾರ ಅಂತ ಕೇಳ್ಬಿಡು. ಅದರಲ್ಲಿ ನನ್ನ ಹೆಸರು ಹಳೆ ಟ್ರಾಕ್ಟರ್ ನಡೆಸುವ ಡ್ರೈವರ್ ಗುಂಡ ಅಂತ ಕರಿತಾರ. ನನ್ನ ನಿನ್ನ ಹೆಸರು ಏನ? ಹೋಗಪ್ಪ, ನನಗೆ ನಾಚಿಕೆ ಆಗತ್ತ. ನನಗ ತುಂಬಾ ನಾಚಿಕೆ ಆಗತ್ತ ನನ್ನ ಹೆಸರು ಹೇಳಕ್ಕ. ಏ ಗುಂಡಿ ಗುಂಡಿ ಆ ಕಡೆ ನೋಡ್ತೀಯ? ನನ್ನ ಹೆಸರ ಈ ಪ್ರೀತಿ ಹುಡುಗರು ಏನ್ ಕರಿತೇವೆ ಗೊತ್ತಾ? ನಮ್ಮೂರ ಅಕ್ಕಂದ್ರು ಅಣ್ಣಂದ್ರು ಗುಂಡವ ಗುಂಡಮ್ಮ ಅಂತ ಕರೀತಾರೆ. ಆದ್ರ ಈ ನಮ್ಮ ಪ್ರೀತಿ ಹುಡುಗರು ಹುಡುಗರ ನನಗೆ ಏನಂತ ಕರಿತೀರ ನೀವು? ನೀವೆಲ್ಲ ಗುಂಡವಕ್ಕ ಗುಂಡವಕ್ಕ ನನಗ ನನ್ನ ಹೆಸರ ಗುಂಡಿ ಗುಂಡಿ ಅಂತ ನೋಡ. ಆಯ್ತು, ನಿನ್ನ ಹೆಸರು ಏಟ್ ಓದ್ರಿ. ನಂದು ನನಗೆ ಇಷ್ಟೇ ಕೊಟ್ಬಿಡ. ಮತ್ತೆ ನಿನ್ನ ಹೆಸರು ಏನಂತೀರ? ಗುಂಡಿ. ಸುದ್ದಿ ಇರ್ಲಿ ಗುಂಡಂದಲ್ಲ. ನೀನು ಒಪ್ಪಿದ್ರ ನನ್ನ ಅಲೆಗಾಡಿ ಟ್ರಾಕ್ಟರ್ ಐತಲ್ಲ, ಅದ್ರಲ್ಲಿ ಇಬ್ರು ಕುಂತ ನಾನು ಟ್ರಾಕ್ಟರ್ ನಡೆಸ್ತೀನಿ. ನೀನು ನನ್ನ ಇದಿರ್ತಲ್ಲ ಟ್ರಾಕ್ಟರ್ ಇರ್ತಲ್ಲ, ಅದರಲ್ಲಿ ಯಾವ್ದು ಹಾಡು ಫಿಲ್ಮ್ ಪಿಕ್ಚರ್ ಹಾಡ್ಕೊಂತ ಕೇಳ್ಕೊಂತ ಹೋಗಮ್ಮ. ಮತ್ತೆ ಏ ಮುಲ್ಲ ಹಳೆ ಮುಲ್ಲ ನನಗೆ ಏನಂತ ಮಾತಾಡ್ತಿದ್ದೆ ನಾನೇನಂದೆ? ನೋಡ ನಿನ್ ಟ್ರ್ಯಾಕ್ಟರ್ ಮೇಲೆ ಕೂತ್ ಹೋಗ್ಬೇಕಾ? ನಾನು ಏನಂದೆ? ನಿನ್ನ ಹೆಸರು ಬಾಳ ಚೆನ್ನ ಅಂತ ಕೇಳ ಅಷ್ಟೇ. ಇದ್ರಾಗ ಏನಂತ ತಪ್ಪು ಮಾತಾಡ? ಏನಪ್ಪ ಏನೋ ತಪ್ಪು ಮಾತಾಡ ನಾನು? ಮತ್ತೆ ಗುಂಡಿ ಗಿಟ್ಟಿದ್ರೆ
ಬಯಸಿನ ಪರಂಜಿವ ಹೇಳೋ ಹುಡುಗ ಚುಟು ಚುಟು ಏ ಇಲ್ಲೇ ಎಲ್ಲಿ ಚುಟ್ಟು ಚುಟ್ಟು ಚುಟು ಚುಟು ಹನ್ನತೈತೆ ನನ್ನ ಜೀವ ಸುಡು ಸುಡು ಮಾಡೈತೆ ಚುಟು ಚುಟು ಹನ್ನತೈತೆ ನನ್ನ ಜೀವ ಸುಡು ಸುಡು ಮಾಡೈತೆ ಲ 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 ಗುಂಡೆ ನಾನಿನ್ನ ಬರಲ್ಲ ಬರ್ತೀಯ ಮತ್ತೆ ಏನಾದ್ರು ಹಾಡ್ತೀಯ ಮತ್ತೆ ನನ್ನ ಪಾತ್ರ ನಿನ್ನ ಹತ್ತಬೇಕಂತೆ ಏಕತೆ ಬಾ ಸುಮಾರು ನೋಡು ದೇಕಾತದಿರ ಬರಲ್ಲ ಓಕೆ ರಾಜಕೀಯದಲ್ಲಿ ನಾನೊಬ್ಬನೇ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸನವನ್ನೇ ಏರಿದ್ದ ಆ ನನ್ನ ದೊಡ್ಡಪ್ಪ ಕೆ ಪ್ರಸಾದನನ್ನು ತನ್ನ ಕೆಟ್ಟ ದೃಷ್ಟಿಯಿಂದ ಸುಟ್ಟು ಹಾಕಿದನಲ್ಲ ಆ ನನ್ನ ಪರಮ ವೈರಿ ನರಹಂತಕ ನರಹಂತಕ ಅವರಿವರನ್ನು ಸಿಕ್ಕಲ್ಲಿಯೇ ಕತ್ತರಿಸಿ ಅವರ ರಕ್ತದ ಕಣ್ಣೀರಿನಿಂದ ಕಚ್ಚಿದ ಆ ನಿನ್ನ ರೌಡಿ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಿದಾಗಲೇ ತೀರುತ್ತದೆ ನನ್ನ ಸೇಡು ಅದಕ್ಕೂ ಪಾತ್ರದ ಪುಣ್ಣನಂತೆ ಎಪ್ಪಿಸುವಲ್ಲಿ ಅಂತೆಯನ್ನು ನಿಂತರೆ ತಂದೆ ತಾಯಿ ಇಲ್ಲದ ತಪ್ಪಲಿಯ ಮಗುವಂತೆ ಅರಗಿಣಿಯಂತೆ ಮುದ್ದಾಗಿ ಸಾಕಿದ ನಿನ್ನ ತಂಗಿ ಏನ್ರಿ ಈಗ ಈಗಲೆಲ್ಲ ಹೆಪ್ಪುಲಿಯ ಬಾಯಿಗೆ ಸಿಕ್ಕ ಜಿಂಕೆ ಇಂದ್ರಿ ಈ ಕಾರ್ತೀಕನ ಕಾಲಸ್ಥಾನವನ್ನು ತಿಳಿಯದೆ ನಿಮ್ಮಣ್ಣ ಮಿರಿನಾಗರನ ಹೆಡೆತುಯ್ಯಲು ಬಂದರೆ ಹೆಡೆತುಯ್ಯಲು ಬಂದ ನಿಮ್ಮಣ್ಣನನ್ನು ಸಿಕ್ಕಲ್ಲಿ ಕಚ್ಚಿ ಸಾರಿಯ ಹೆಣಮಾಡದೆ ಬಿಡುವುದಿಲ್ಲ ಈ ಕ್ರಾಂತಿಯ ಕಿಡಿ ಕಾರ್ತೀಕ ಗುಣ ಲೇ ಮಗುಡ ಲೇ ಆರಾಮ್ಕೋರ್ ನನ್ನ ಮಗನ ಒಳಗೆ ನನ್ನ ದನ ತಿಳ್ಕೊಂಡಿ ನಾಯಿ ಅಂತ ತಿಳ್ಕೊಂಡಿಲ್ಲ ಮಗನ ಹಂಗಂದ್ರೆ ಅಂತ ಕೇಳಿದೆ ಇರ್ಲಿ ಇರ್ಲಿ ಆ ಚಂದ್ರಾಪುರದ ಚಂದ್ರನಿಗೆ ಕೊಟ್ಟ ಸಾಲಕ್ಕೆ ಅವನ ಮನೆ ಅದು ಬರ್ಸ್ಕೊಂಬರ್ಲಿ ಹೇಳಿದ್ದೆ ಬರ್ಸ್ಕೊಂಬಂದಿಯಾ ಇಲ್ಲ ಬರ್ಸ್ಕೊಂಬಂದಿದ್ದು ಸಾಕಾರ ಅವಾಗ್ಲೇ ಹಾಗಾದ್ರೆ ಆ ಶಿವಾಜಿನ ಕೊಟ್ಟ ಸಾಲಕ್ಕೆ ಆಧಾರ ಆ ಶಿವರಾಜನ ಕೊಟ್ಟೆ ಆಧಾರ ಅಂತೀರಾ ಆ ಶಿವರಾಜನ ಊರ ಮುಂದಿರೋ 3 ಎಕರೆ ಕಲ್ಲ ಐತಲ್ಲ ಆ ಕಲ್ಲವನ್ನು ಬರ್ಸ್ಕೊಂಡ್ ಬಂದಿನಿ ಸಕರ ಇರ್ಲಿ ಹಾಗಾದ್ರೆ ಆ ಶಿವಪುರದ ಶಿವ ಸಾಲಕ್ಕೆ ಬರ್ತಾನ ಅವನಿಗೊಂದು 20
ನಿನ್ನ ಏನಾದರೂ ಬರ್ಸ್ಕೊಂಡು ಅವ್ನು ಕಳಿಸ್ಕೊಡು. ನಾನು ಆ ನಮ್ಮ ವೈರಿ ನರಹಂತಕನ ಮನೆಗೆ ಹೋಗಿ ಈ ಕಾರ್ತೀಕನ ತಂದೆಗೆ ಬರಬೇಡವೆಂದು ಎಚ್ಚರಿಸಿ ಬರುತ್ತೇನೆ. ನಿಮ್ ದುಡ್ಡು ನಿಮ್ ಹಣ ಇಲ್ಲಿನವ್ರಿಗೆ ಯಾರು ಕೊಡಂದ್ರೆ ಅವ್ರಿಗೆ ಕೊಡೋದು ಗಂಟು 25,000 ಯಾಕ ಅದಕ್ಕೆ ಸ್ವಲ್ಪ ಇಷ್ಟು ಸೇರಿಸಿ ಸ್ವಲ್ಪ ಗಂಟು ಮಾಡಿ ಏನಾದ್ರು ಜಾಸ್ತಿ ಕೊಡಂತವ ಸ್ವಲ್ಪ ಹೆಚ್ಚಿಗೆ ಬಾಲ ಬಿಚ್ಚರೆ ಹೇಳಿದಷ್ಟು ಕೆಲಸ ಮಾಡು. ನರಹಂತಕ ಈ ಕಾರ್ತೀಕನಿಗೆ ಎದುರಾದ ಕುನ್ನಿಗಳ ಜೀವ ಸಮಾಧಿ ಮಾಡುವ ಮೊದಲು ಎಚ್ಚರಿಸುತ್ತಾನೆ. ಈ ಕಾರ್ತೀಕನಿಗೆ ಮಾತಿಗೆ ಮಿಕ್ಕಿ ನಿಂತರೆ ಈ ಕಾರ್ತೀಕ ಬರೀ ಕಾರ್ತೀಕನಾಗಲ್ಲ, ಎದುರಾದ ಕುನ್ನಿಗಳ ರಕ್ತ ಕಾರಿಸುವ ಯಮನಾಗುತ್ತಾನೆ. ಇವನೇ ನಾಗೇಂದ್ರ, ಇವನೇ ಈ ನರವ್ಯಾಘ್ರ ನಾಗನ ಮುಂದಿನ ಬೇಟೆ ಶಿಕ್ಷಣ ಮಂತ್ರಿ ರಣರುದ್ರ. ರಣರುದ್ರ ರಣರುದ್ರ ನೀವು ಶಿವನ ಸನ್ನಿಧಾನದಲ್ಲಿ ಅಡಿಗೆ ಕುಳಿತು ಶಿವಲೋಕಕ್ಕೇನೆ ಅದ್ದಿನಂತೆ ಮಾಡಿ ನಿನ್ನ ಶಿರಚ್ಛೇದನ ಮಾಡಿ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ಅನುಗುಣವಾಗಿ ಕತ್ತರಿಸಿ ನಾಳಿಗೇನೇ ನರಕದ ನಾಯಿಗಳಿಗೆ ಹಾಕದಿದ್ದರೆ मेरा नाम इंटरनेशनल किलर नागाने नहीं. ಒಳ್ಳೆಯ ದಾರಿಯನ್ನು ಬಿಟ್ಟು ಅಡ್ಡದಾರಿ ಹಿಡಿದವರನ್ನು ಅಡ್ಡಡ್ಡಾಗಿ ಕತ್ತರಿಸಿ ಹಾಕುವುದೇ ಈ ನರವ್ಯಾಘ್ರ ನಾಗನ ಗುರಿ. ಶರಣಂ ದೇವಿ ಕೃಪಾಕರಿ ಪಾಲಿಸು ಎನವರ ತಾಯಿ
ದುಷ್ಟರ ಸಂಹಾರಿಣಿ ಶಿಷ್ಟರ ಪರಿಪಾಲನೆ ಸೌದತ್ತಿ ಗುಡ್ಡದ ಏಳುಕೊಳ್ಳದ ಎಲ್ಲಮ್ಮ ಉದ ಉದ ಎನ್ನುತ್ತಾ ಬರುವ ಭಕ್ತರನ್ನು ಕಷ್ಟವನ್ನು ನಿವಾರಣೆ ಮಾಡುವ ಕಲಿಯುಗದ ಕರ್ಣಪಾಯಿ ನೀನು ಜಗದ ಉದ್ಯಮಿಯಾದ ಬಡವರಾದ ನಮಗೆ ಕಪಾಯಿ ಕಾರ್ ಗತ್ತಲೆಯನ್ನು ಕಾರುಗಳನ್ನು ತಂದು ಒಡ್ಡುತ್ತಿರುವೆ ನಮ್ಮ ಬಾಳಿನಲ್ಲಿ ಯಾಕಮ್ಮ ನಾವೇನು ನಿನಗೆ ಅನ್ಯಾಯ ಮಾಡಿದ್ದೇವೆ ಅಂತ ಈ ರೀತಿ ನಮ್ಮನ್ನು ಬಡತನದಲ್ಲಿ ಬೆಳ್ಳುತ್ತಿರುವೆ ಹೇಳುತ್ತಂತೆ ಹೇಳು ಆದಷ್ಟು ಬೇಗ ನಮ್ಮನ್ನು ನೀ ಬಡತನದ ಮರಣದಿಂದ ಪಾರು ಮಾಡು ತಾಯಿ ಪಾರು ಮಾಡು ಚಂದ್ರ, ಶ್ರೀಮಂತರ ಹಣ ಚೆಲ್ಲಾಟದ ಕೂಗಿನ ಮುಂದೆ ನಮ್ಮಂತ ಕಡುಬಡವರ ಗಣ್ಣೀರಿನ ಗೋಳಾಟದ ಕೂಗು ಎಲ್ಲಿ ತಿಳಿಸ್ಬೇಕಮ್ಮ ನಿನ್ನ ತಾಯಿ ಎಲ್ಲ ಯಾಕಣ್ಣ ಈ ದೇವಿಯ ಮೇಲೆ ಇರುವ ನಂಬಿಕೆಯನ್ನು ಕಳೆದುಕೊಂಡು ಈ ರೀತಿ ಇವಳ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡುತ್ತಿರುವಲ್ಲ ಯಾಕಣ್ಣ ಇವತ್ತೆಲ್ಲ ನಾಳೆ ಆದ್ರೂ ನಂಬಿದವ್ರನ್ನ ಎಂದಿಗೂ ಕೈ ಬಿಡುತ್ತಿಲ್ಲ ಈ ದೇವಿಯನ್ನ ಮಾತು ಈಗ ನಿನಗೆ ತಿಳಿದಿಲ್ಲ ಮುಂದಾದರೂ ತಿಳಿಯುತ್ತಿಲ್ಲ ತಿಳಿಯುತ್ತೀನಿ ನಂಬಿದವರನ್ನು ಕೈ ಬಿಡುವುದಿಲ್ಲ ಈ ದೇವಿಯನ್ನು ತಿಳಿದುಕೊಂಡಿರುವುದರಿಂದಲೇ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಈ ದೇವಿಯನ್ನು ನಂಬಿ ಪೂಜಿಸುತ್ತಾ ಬಂದಿರುವೆ. ಆದರೆ ಇತ್ತಿತ್ತಲಾಗಿ ಯಾಕೋ ಈ ದೇವಿಯ ಮೇಲೆ ನನಗಿದ್ದ ಭಯ ಭಕ್ತಿನೇ ಒಟ್ಟು ಹೋಗ್ತಾ ಇದೆ ಅಮ್ಮ, ಹೊರಟು ಹೋಗ್ತಾ ಇದೆ. ಅಣ್ಣ ಕಲ್ಲು ಹೃದಯವರಂತೆ ಮಾತನಾಡಬೇಡ ನಾ ಮಾತನಾಡಬೇಡ. ಈಗ ಈ ತಾಯಿ ನಮ್ಮನ್ನು ಕಾಪಾಡಲಿಲ್ಲ ಅಂದ್ರೆ ಏನಾಗ್ತದೆ? ಮುಂದಾದ್ರೂ ಆ ತಾಯಿ ನಮ್ಮಂತ ಬಡವರ ಮೇಲೆ ಕಣ್ಣು ತೆರೀತಾಳಲ್ಲ ತೆರೀತಾಳೆ. ಆ ನಂಬಿಕೆ ನನಗಿದೆಯಲ್ಲ. ಮತ್ತೇನು ಮಾಡಲಿ ತಂಗಿ? ನನ್ನ ಎರಡನೇ ತಮ್ಮನಾದ ಸಾಗರನ ಓದಿಗೆಂದು ಮಾಡಿದ 20,000 ಸಾಲಕ್ಕೆ 70,000 ಬೆಳೆದು ನನ್ನ ಎದೆ ಸಡಿಲಿಗೊಳಿಸಿದ್ದಲ್ಲದೆ ಹೇಗಾದರೂ ಸಾಲ ತೀರಿಸಬೇಕೆಂದು ಬಿದ್ದಿನ ಬೀಜದ ಖರ್ಚು ಸಹಿತ ಬರುತ್ತಿಲ್ಲಮ್ಮ. ಈ ಆದ್ರದ ಮಳೆಗಾಲದಲ್ಲಿ ಅಂದಾಗ ಸಾಲ ಕೊಟ್ಟ ತನಿಗಳಿಗೆ ಹೇಗಾದರೂ ಮರುಹಣ ಕೊಟ್ಟು ಸಾಲದ ಬಂಧನದಿಂದ ಋಣಮುಕ್ತನಾಗಿ ಕೊನೆಗೆ ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೇನೆ. ಇಷ್ಟಾದರೂ ಕಡಿಮೆ ಬರಬಾರದೆ ಇನ್ನಿನ ತಾಯಿ ಎಲ್ಲ ಮನೆಗೆ. ಅಣ್ಣ ಯಾಕಣ್ಣ ಈ ರೀತಿ ಮಾತನಾಡುತ್ತಿರುವೆ ನೀನು? ಅಣ್ಣ ಒಂದು ವೇಳೆ ಆ ಧನಿಕರು ಸಾಲ ಕೊಟ್ಟವರು ನಮ್ಮ ಮೇಲೆ ಕೈ ಮಾಡಿದ್ರೆ ನಮ್ಮ ಗತಿ ಏನಣ್ಣ? ನಮ್ಮ ಗತಿ ಏನು? ಚಂದ್ರ ಹುಟ್ಟುವಾಗಲೇ ಕೈಯಲ್ಲಿ ಪರಶು ಹಿಡಿದು ಬೆಳೆಯುತ್ತಿದ್ದಂತೆ ದಿನ ಬೆಳಗಾದ್ರೆ ಆ ಪರಶುವಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯನ್ನೇ ಕೊಂದು ಹುಲಿಯ ರಕ್ತವನ್ನೇ ಕುಡಿಯುವ ನನ್ನ ಮೂರನೇ ತಮ್ಮ ಶಿವನಿರುವಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಈ ಊರಿನಲ್ಲಿ ಯಾವನಿಗಿದೆಯಮ್ಮ? ಹೋಗ್ಲಿ ಬಿಡಮ್ಮ. ನಮ್ಮಿಬ್ಬರ ಮಾತಿನ ವಾಗ್ವಾದದಲ್ಲಿ ಇಂದು ಸಾಗರ ಓದಿ ಮುಗಿಸಿ ಊರಿಗೆ ಬರುತ್ತಿದ್ದಾನೆಂದು ಮರೆತು ಬಿಟ್ಟೆ. ಇದೇನಣ್ಣ ಸಿಟಿಯಿಂದ ಅಣ್ಣ ಬರ್ತಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ವಾರದ ಹಿಂದೆ ಲೆಟರ್ ಕಳಿಸಿದ್ದಮ್ಮ. ಅದು ಎನಿಸುವುದರೊಳಗೆ ಬಂದೇ ಬಿಟ್ಟ ನನ್ನ ತಮ್ಮ. ಅಣ್ಣ ಅಣ್ಣ ತಂಗಿ ಬಾಣ ಈಗ ಬಂದೇನಣ್ಣ? ಹೌದಮ್ಮ ಹೀಗೆ ಬಂದೆ. ತಮ್ಮ ಸಾಗರ, ಇದೇನಪ್ಪ ನಿನ್ನ ಅಡುಗೆ ಬಟ್ಟೆ ವ್ಯವಸ್ಥೆ? ಯಾಕೆ ದಾರಿಯಲ್ಲಿ ಏನಾದ್ರೂ ಜಗಳ ಐತೆ? ಅಂತಹ ಘಟನೆ ಏನೂ ನಡೆದಿಲ್ಲಣ್ಣ. ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ನನಗೆ ಶರ್ಟ್ ಇಲ್ಲ, ಶರ್ಟ್ ಕೊಡಿ ಎಂದು ಕೇಳಿದ್ದಕ್ಕೆ ನನ್ನ ಶರ್ಟ್ ಅನ್ನು ಅವನಿಗೆ ಕೊಟ್ಟು ನನ್ನ ಹರಕು ಬಟ್ಟೆಯನ್ನು ಹಾಕೊಂಡು ಬಂದಿದ್ದೇನಣ್ಣ. ಹಾಗೂ ಸರಿ, ಈ ಸ್ಥಳದ ನಿನ್ನ ರಿಸಲ್ಟ್ಸ್ ಏನಾಯ್ತಪ್ಪ? ಅಣ್ಣ ನಮ್ಮ ಕುಲದೇವರಾದ ಮಲ್ಲಕಲ್ ತಿಮ್ಮಪ್ಪನ ದಯೆಯಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗುವ ಎಲ್ಲ ಅರ್ಹತೆಯನ್ನು ಪಡೆದು ನಿನ್ನ ಮುಂದೆ ನಿಂತಿದ್ದೇನಣ್ಣ. ಎದ್ದೇಳಪ್ಪ ಎದ್ದೇಳು.
ಸದಾ ಕಾಲ ಶ್ರೀ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿನ್ನ ಮೇಲೆ ಇರಲೆನ್ನುವುದೇ ಈ ನಿನ್ನಣ್ಣನ ಆಸೆ. ಅಣ್ಣ ನೀನಾಡುವ ಈ ಒಂದೊಂದು ಮಾತು ಕೇಳಿದರೆ ಆ ಶಿವಲೋಕದ ಶಿವನೇ ತಲೆಗಿಳಿದು ಬಂದು ನನ್ನ ಜೊತೆ ಮಾತಾಡುವಷ್ಟು ಸಂತೋಷವಾಗುತ್ತಿದೆ ಅಣ್ಣ. ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸದೆ ಸತ್ತು ಹೋದರೆ ಮುಂದಿನ ಜನ್ಮ ಹೊಂದಿದ್ದರೆ ನಿನ್ನ ಮನೆ ಕಾಯುವ ನಾಯಿಯಾಗಿ ಆದರೂ ನಿನ್ನ ಋಣ ತೀರಿಸ್ತೇನಣ್ಣ, ನಿನ್ನ ಋಣ ತೀರಿಸ್ತೇನೆ. ಸಾಗರ, ಅಂತಹ ದೊಡ್ಡ ಮಾತುಗಳನ್ನಾಡಿ ದೊಡ್ಡವನನ್ನಾಗಿ ಮಾಡಬೇಡಪ್ಪ. ಈ ನಿನ್ನ ಅಣ್ಣನನ್ನು ನೀನು ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ಎಲ್ಲರನ್ನು ಕಾಪಾಡುವವನು ಮೇಲಿದ್ದಾನೆ. ಎಂತ ಔದಾರ ಗುಣವನ್ನ ನಿನ್ನದು. ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಪುಣ್ಯವಂತ. ಆ ಅಣ್ಣ ಇರಲಿ, ನನ್ನ ತಮ್ಮ ಪರಾಕ್ರಮವೀರ ಶಿವ ಎಲ್ಲಿ? ಶಿವ ಶಿವ ಅಣ್ಣ ಬಂದೆ. ಅಣ್ಣ ಊರಿನಿಂದ ಯಾವಾಗ ಬಂದೆ? ಬಂದು ಕೆಲವೇ ಸಮಯ ಶಿವ. ಇದೇನಣ್ಣ ಚಿಂದಿಯಾಗಿರುವ ಈ ನಿನ್ನ ಬಟ್ಟೆಗಳು? ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವನಾದರೂ ಬಣ್ಣ ನಿನ್ನ ಮೇಲೆ ತನ್ನ ಶೂರತನವನ್ನು ತೋರಿಸಿಕೊಂಡ ನೆನೆಸಿಕೊಂಡನೆ? ಹಾಗೇನಿದ್ದರೆ ಹೇಳೀಗ ಆ ಕ್ಷಣದಲ್ಲಿ ಹಸಿದ ಹುಲಿಯಂತೆ ಹಾರಿ ನೆನೆಸಿಕೊಂಡಿರುವ ಬಣ್ಣನ ರುಂಡ ಕರೆದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಅಂತಹ ಬಣ್ಣದ ರುಂಡ ಕರೆಯಲೆಂದೇ ಈ ನನ್ನ ಪರಶು ಎಂಬ ವೀರ ಅರ್ಪಡಿಸುತ್ತಲಿದೆ. ಏನನ್ನ ಯಾರೆಂದು ಅಂತಹ ಘಟನೆ ಏನೂ ನಡೆದಿಲ್ಲಪ್ಪ, ಏನೂ ನಡೆದಿಲ್ಲ. ಹಾ ಇರ್ಲಿ ಬಿಡು. ನೀನು ಏರ್ಪೋರ್ಟ್ಗೆ ಬರುತ್ತೇನೆ ಅಂತ ಹೇಳಿದ್ರೆ ನೀನು ಏರ್ಪೋರ್ಟ್ಗೆ ಬರೋದು ಎಲ್ಲಿ ಹೋಯ್ತಪ್ಪ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದಿರೋ ಆ ನಮ್ಮ 2 ಎಕರೆ ಮಟ್ಟಿ ಹೊಲ ಜಮೀನಿನಲ್ಲಿ ಆ ಮುಖ್ಯಮಂತ್ರಿ ಕೆ ಪ್ರಸಾದ್ ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸುವ ಸುದ್ದಿ ತಿಳಿಯಿತು. ಆ ಮುಖ್ಯಮಂತ್ರಿ ಸಿರ ಕಳೆದು ಕದ್ದು ಕುಳಿತಿರುವ ಭೂತಾಯಿಗಳನ್ನು ಶಾಂತಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡಬೇಕಾದ ಕೆಲಸವನ್ನು ಯಾರೋ ಮಾಡಿ ಮುಗಿಸಿದ್ದರು. ಅದಕ್ಕೆ ಮರಳಿ ಬಂದನಣ್ಣ. ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಹೆದರು ಹಾಕೊಳ್ಳಬಾರದು ಶಿವು. ನಮ್ಮಂತ ಬಡವರಿಗೆ ಹೇಗೆ ಬೇಕಪ್ಪ ಈ ರಾಜಕೀಯ ವಿಷಯ? ದೊಡ್ಡವರು ಎನ್ನಿಸಿಕೊಂಡಿರುವ ಆ ಬಣ್ಣ ಶ್ರೀಮಂತರು ನಮ್ಮ ಮೇಲೆ ಏನೇ ದರ್ಪ ದಬ್ಬಾಳಿಕೆ ಮಾಡಿದರೆ ಸುಮ್ಮನೆ ಬೇಕೆನ್ನುವ ಮಾತು ನಮ್ಮ ತಾತ ಮುತ್ತಜ್ಜನ ಕಾಲದಲ್ಲಿ. ಈ ಕಾಲದಲ್ಲಿ ಸೊಕ್ಕಿನ ಶ್ರೀಮಂತರ ಹೆದರು ವಿಷಪೂರಿತ ನಾವರ ಹಾವಿನಂತೆ ನಡೆದರೆ ನಮ್ಮಂತ ಬಡವರನ್ನು ಆ ಶ್ರೀಮಂತರೆಂಬ ರಾಕ್ಷಸರು. ಶ್ರೀಮಂತರು ತನ್ನ ಜೀವ ಕಾಪಾಡಿಕೊಳ್ಳಲು ಅನೇಕ ವಿದ್ಯಾಲಯದಿಂದ ಕಂಡು ಹಿಡಿದ ಪವರ್ಫುಲ್ ಗನ್ನು ಪಿಸ್ತೂಲು ಬಂದೂಕುಗಳಿಟ್ಟುಕೊಂಡಿದ್ದಾರೆ. ಆದರೆ ಶ್ರೀಮಂತರನ್ನು ಹೆದರಿಸಿ ಹೋರಾಡಲು ಕಡುಬಡವರಾದ ನಮ್ಮ ಹತ್ತಿರ ಅಂತಹ ಆಯುಧಗಳು ಏನಿವೆಯಪ್ಪ, ಏನಿವೆ? ಅಣ್ಣ, ಆ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡು ಹಿಡಿದ ದೇಹವೆಂಬ ಮೇಲ್ಪರ್ವತದ ಬಂಡೆಯಂತೆ ಇನ್ನೂ ಗಟ್ಟಿಯಾಗಿದೆ. ಅದು ಅಲ್ಲದೆ ನಮ್ಮಂತ ಬಡವರ ರಕ್ಷಣೆಗೆಂದು ಸಾಕ್ಷಾತ್ ಆ ಪರಶುವನೇ ಕೊಟ್ಟಿರುವಂತಹ ಈ ನನ್ನ ಪರಶುವಿನ ಮುಂದೆ ಮಾನವ ಕಂಡು ಹೇಳಿದ ಪಿಸ್ತೂಲ್ ಬಂದುಗಳು ಕೇವಲ ನನ್ನ ಬೂದಿಗೆ ಸಮಾನ ಎಂದು ನೀ ಹೇಳುವ ಮಾತು ನಿಜ ಶಿವ. ಆದರೆ ನಿನ್ನಲ್ಲಿರುವ ಗಂಡುಗೊಡಲಿಗೂ ಶ್ರೀಮಂತರಲ್ಲಿರುವ ಬಂದೂಕಿಗೂ ಬಹಳ ವ್ಯತ್ಯಾಸವಿದೆಯಪ್ಪ. ಯಾಕಣ್ಣ ಈ ಶಿವನ ಪರಶುವಿನ ಮೇಲೆ ನಿನಗೆ ಅನುಮಾನವೇ? ಶ್ರೀಮಂತರು ಬಂದೂಕಿನಿಂದ ಭಾರವಾದರೆ 10-12 ಜನರನ್ನು ಮಾತ್ರ ಕೊಲೆ ಮಾಡಬಹುದು. ಆದರೆ ಈ ಗಂಡು ಕೊಡ್ಲಿಂದ ಸಾವಿರಾರು ಜನರ ರಕ್ತ ಕಡಲಾಗಿ ಹರಿಸಬಲ್ಲ ಶಿವ. ಮೆಚ್ಚಿದೆ ಶಿವ, ಮೆಚ್ಚಿದೆ ನಿನ್ನ ಎಳೆಗಾರಿಕೆಯ ಮಾತಿಗೆ. ಪರಶು ಎಂದರೆ ನಿನಗೆ ಎಷ್ಟರ ಮಟ್ಟಿಗೆ ಇಷ್ಟವೆಂದು ನನ್ನನ್ನ ವಸಂತ ಪ್ರತಿಯೊಂದು ಪತ್ರದಲ್ಲಿ ತಿಳಿಸುತ್ತಿದ್ದ. ಆದರೆ ಆ ಪರಶು ನಿನಗೆ ಎಷ್ಟರ ಮಟ್ಟಿಗೆ ಇಷ್ಟವೆಂದು ನಾನು ನಿನ್ನನ್ನು ಪರೀಕ್ಷಿಸಿದ ಅಷ್ಟೇ ಅಪ್ಪ. ಅಣ್ಣ, ಸಾವಿರ ಹಳ್ಳಿಯ ಸರ್ಕಾರ ನೆನೆಸ್ಕೊಂಡ್ರು ನಮ್ಮ ಅಣ್ಣಂದ್ರು ಯಾವತ್ತು ಕೆಟ್ಟ ಹೆಸರು ಬರುವುದಿಲ್ಲ ಬಿಡಣ. ಅಷ್ಟೇ ಅಲ್ಲಣ್ಣ, ಈ ಊರಿನ ನರಹಂತಕರು ಈ ನಮ್ಮಂತ ಬಡವರ ಮೇಲೆ ದೌರ್ಜನ್ಯ ಮಾಡೋದ್ರಲ್ಲೇ ಇರ್ತಾರೆ. ಅವ್ರಿಗೊಂದು ಗತಿ ಕಾಣಿಸೋ ವೀರ ನೀನಾಗ್ಬೇಕಣ್ಣ, ನೀನಾಗ್ಬೇಕು. ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದು ನಿಂತಿರುವ ತಂಗಿ ಮನೆಯಲ್ಲಿರುವಾಗ ಸಾಗರನಿಗೆ ಮದುವೆ ಮಾಡಿ ಅತ್ತೆಗೆ ಮನೆತನಕ್ಕೆ ಕರೆತರಲು ಅಷ್ಟು ಸುಲಭವೇ ಅಲ್ಲವಾ? ನಮ್ಮೆಲ್ಲರ ಮದುವೆಗೆ ಮೊದಲು ನಿನ್ನ ಮದುವೆ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯ. ಅಣ್ಣ, ಏನಣ್ಣ ಇದು ನಿನ್ನ ಮಾತಿನ ಅರ್ಥ? ಈ ನಿನ್ನ ತಂಗಿ ಇಷ್ಟು ಬೇಗ ಭಾರವಾದವೇನು? ಹೌದು ತಂಗಿ, ಹೌದು. ಹಣ ಎಷ್ಟೇ ಖರ್ಚಾದ
ಯಾವುದರ ಚಿಂತೆ ಇಲ್ಲ. ಈ ವರ್ಷ ನಿನ್ನ ಮದುವೆಯನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿಬಿಡುತ್ತೇವೆ. ಯಾಕಣ್ಣ ಈ ತಂಗಿಯ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲವೇನು? ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಕಳಿಸ್ಬೇಕೆಂದು ನೀವು ಬೇಡ, ನಾನು ನಮ್ಮನ್ನು ಬಿಟ್ಟು ಮದುವೆಯಾಗಿ ಹೋಗೋದೇ ಇಲ್ಲ. ಹಾಗೇಕೆ ಮಾತನಾಡುವ ತಂಗಿ, ಹಾಗೇಕೆ ಮಾತನಾಡುವೆ? ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವೇ, ಮರದ ತಂಗಿ ಮರಕ್ಕೆ ಬಾರವೇ? ಅದರಂತೆಯೇ ನಮ್ಮ ಈ ಮುದ್ದಿನ ತಂಗಿ ಚಂದ್ರ ನಮಗೆ ಬಾರವೇ? ನೋಡು ತಂಗಿ ಚಂದ್ರ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕೋ ಅಲ್ಲಿದ್ದರೆ ಹೆಣ್ಣಿಗೆ ಭೂಷಣ. ಅಣ್ಣ, ನಿನ್ನ ಮುಂದೆ ತಂಗಿಗೆ ನಾವೇನು ಹೊರ ಹುಡುಕುವ ಅಗತ್ಯವಿಲ್ಲ. ಅಂದರೆ ನಾನಿನ ಮಾತಿನ ಅರ್ಥ ತಮ್ಮ, ನಾನು ಈಗಾಗಲೇ ತಂಗಿಗೆ ವರವನ್ನು ನೋಡಿದ್ದೇನೆ. ಸಾಗರನೆಂಬ ಕಾರ್ತಿಕನೆಂಬ ನನ್ನ ಸ್ನೇಹಿತ ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿಯನ್ನು ನೋಡಿಕೊಂಡು ಹೋಗಲು ಇದೇ ಊರಿಗೆ ಬಂದಿದ್ದಾನೆ. ಮುಂದಿನ ವಾರ ತಂಗಿಯನ್ನು ನೋಡಿಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದಾನಪ್ಪ. ತಂಗಿ ಚಂದ್ರ, ನಂಬಿದವರನ್ನು ಕೈ ಬಿಡುವುದಿಲ್ಲ ಈ ದೇವ್ ಎಂದು ಈಗ 100ಕ್ಕೆ 100 ನಿಜವಾಯ್ತಮ್ಮ. ಅಣ್ಣ, ಈ ಸಂತೋಷದಲ್ಲಿ ಆ ದೇವಿ ಎಲ್ಲಮ್ಮನನ್ನು ಆಡಿಕೊಂಡವರಣ. ಆಯ್ತು ಶಿವ. ಕಾಡುವ ದೇವರನ್ನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಹೇಳುತ್ತ ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರನ್ನು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ಗಂಡಾದೀಪ, ಹರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. la la la